ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶ್ರೀನಾರದ ಮಹರ್ಷಿಗಳಿಂದ ರಚಿತವಾದಂತಹ ದತ್ತಾತ್ರೇಯ ಸ್ತೋತ್ರವನ್ನು ಹೇಳುತ್ತಾ ಇದ್ದೇನೆ. ಈ ದತ್ತಾತ್ರೇಯ ಸ್ತೋತ್ರದ ಕೊನೆಯ 2 ಶ್ಲೋಕಗಳಲ್ಲಿ ಈ ಸ್ತೋತ್ರದ ಫಲವನ್ನು ಹೇಳಲಾಗಿದೆ. ಅದು ಹೀಗೆ ಹೇಳುತ್ತದೆ: ಈ ಸ್ತೋತ್ರ ಪಾರಾಯಣವು ಬಾಹ್ಯ ಅಭ್ಯಂತರ ಶತ್ರುನಾಶವನ್ನು ಮಾಡುತ್ತದೆ, ಧಾರ್ಮಿಕ ಹಾಗೂ ವೈಜ್ಞಾನಿಕ ವಿವೇಚನೆಯನ್ನು ಕೊಡುತ್ತದೆ, ಹಾಗೆಯೇ ಎಲ್ಲ ಪಾಪಗಳನ್ನು ತಕ್ಷಣ ಪರಿಹರಿಸುತ್ತದೆ. ಈ ಸ್ತೋತ್ರ ಬಹಳ ದಿವ್ಯವಾದಂಥದ್ದು. ಇದನ್ನು ಓದುವುದರಿಂದ ದತ್ತಾತ್ರೇಯರ ಸಾಕ್ಷಾತ್ ದರ್ಶನ ಆಗ್ತದೆ ಅಂತ ಹೇಳುತ್ತದೆ ಈ ಸ್ತೋತ್ರದ ಫಲಶ್ರುತಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಅಸ್ಯ ಶ್ರೀ ದತ್ತಾತ್ರೇಯ ಸ್ತೋತ್ರಮಂತ್ರಸ್ಯ ಭಗವಾನ್ ನಾರದ ಋಷಿಃ ಅನುಷ್ಠುಪ್ ಛಂದಃ ಶ್ರೀದತ್ತ ಪರಮಾತ್ಮಾ ದೇವತಾ ಶ್ರೀದತ್ತ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ. ಜಗದುತ್ಪತ್ತಿಕರ್ತ್ರೇ ಚ ಸ್ಥಿತಿ ಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೆ. ಜರಾ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೆ. ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಹೃಸ್ವದೀರ್ಘ ಕೃಶಸ್ಥೂಲ ನಾಮಗೋತ್ರ ವಿವರ್ಜಿತ ಪಂಚಭೂತಕದೀಪ್ತಾಯ ದತ್ತಾತ್ರೇಯ ನಮೋಸ್ತುತೆ. ಯಜ್ಞಭೋಕ್ತ್ರೇ ಚ ಯಜ್ಞಾಯ ಯಜ್ಞರೂಪಧರಾಯ ಚ ಯಜ್ಞಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೆ. ಆದೌ ಬ್ರಹ್ಮ ಮಧ್ಯೆ ವಿಷ್ಣುರಂತೆ ದೇವಃ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಭೋಗಾಲಯಾಯ ಭೋಗಾಯ ಯೋಗ್ಯಯೋಗ್ಯಾಯ ಧಾರಿಣೆ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ. ಜಂಬುದ್ವೀಪೆ ಮಹಾಕ್ಷೇತ್ರೇ ಮಾತಾಪುರನಿವಾಸಿನೇ ಜಯಮಾನಸತಾಂ ದೇವ ದತ್ತಾತ್ರೇಯ ನಮೋಸ್ತುತೆ. ಭಿಕ್ಷಾಟನಂ ಗೃಹೇ ಗ್ರಾಮೇ ಪಾತ್ರಂ ಹೇಮಮಯಂ ಕರೆ ನಾನಾಸ್ವಾದಮಯೀ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ. ಬ್ರಹ್ಮಜ್ಞಾನಮಯೀ ಮುದ್ರಾ ವಸ್ತ್ರಮಾಕಾಶಭೂತಲೆ ಪ್ರಜ್ಞಾನಘನಬೋಧಾಯ ದತ್ತಾತ್ರೇಯ ನಮೋಸ್ತುತೆ. ಅವಧೂತ ಸದಾನಂದ ಪರಬ್ರಹ್ಮಸ್ವರೂಪಿಣೆ ವಿದೇಹದೇಹರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಸತ್ಯರೂಪ ಸದಾಚಾರ ಸತ್ಯಧರ್ಮಪರಾಯಣ ಸತ್ಯಾಶ್ರಯ ಪರೋಕ್ಷಾಯ ದತ್ತಾತ್ರೇಯ ನಮೋಸ್ತುತೆ. ಶೂಲಹಸ್ತ ಗದಾಪಾಣೆ ವನಮಾಲಾ ಸುಕಂಧರ ಯಜ್ಞಸೂತ್ರಧರ ಬ್ರಹ್ಮನ್ ದತ್ತಾತ್ರೇಯ ನಮೋಸ್ತುತೆ. ಕ್ಷರಾಕ್ಷರಸ್ವರೂಪಾಯ ಪರಾತ್ಪರತರಾಯ ಚ ದತ್ತಮುಕ್ತಿಪರಸ್ತೋತ್ರ ದತ್ತಾತ್ರೇಯ ನಮೋಸ್ತುತೆ. ದತ್ತವಿದ್ಯಾಯ ಲಕ್ಷ್ಮೀಶ ದತ್ತಸ್ಯಾತ್ಮಸ್ವರೂಪಿಣೆ ಗುಣನಿರ್ಗುಣರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಶತ್ರುನಾಶಕರಂ ಸ್ತೋತ್ರಂ ಜ್ಞಾನವಿಜ್ಞಾನದಾಯಕಂ ಸರ್ವಪಾಪಂ ಶಮಂ ಯಾತಿ ದತ್ತಾತ್ರೇಯ ನಮೋಸ್ತುತೆ.
ಇದಂ ಸ್ತೋತ್ರಂ ಮಹದ್ದಿವ್ಯಂ ದತ್ತಪ್ರತ್ಯಕ್ಷಕಾರಕಂ ದತ್ತಾತ್ರೇಯಪ್ರಸಾದಾಚ್ಚ ನಾರದೇನ ಪ್ರಕೀರ್ತಿತಂ ಇತಿ ಶ್ರೀನಾರದಪುರಾಣೇ ನಾರದವಿರಚಿತಂ ದತ್ತಾತ್ರೇಯಸ್ತೋತ್ರಂ ಸಂಪೂರ್ಣಂ. ಈಗ ನಾವು ದತ್ತಾತ್ರೇಯ ಸ್ತೋತ್ರದ ಅರ್ಥವನ್ನು ನೋಡೋಣ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಶ್ವೇತವರ್ಣದ ಆಕೃತಿಯನ್ನು ಹೊಂದಿರುವ ಜಟಾಧಾರಿಯಾದ, ಕೈಯಲ್ಲಿ ಶೂಲವನ್ನು ಹಿಡಿದಿರುವ, ಕೃಪಾಸಾಗರರಾದ, ಎಲ್ಲ ರೋಗಗಳನ್ನು ಶಮನ ಮಾಡುವ ದೇವ ದತ್ತಾತ್ರೇಯರನ್ನು ನಾನು ಭಜಿಸುವೆ. ಅಸ್ಯ ಶ್ರೀ ದತ್ತಾತ್ರೇಯ ಸ್ತೋತ್ರ ಮಂತ್ರಸ್ಯ ಭಗವಾನ್ ನಾರದ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ದತ್ತ ಪರಮಾತ್ಮ ದೇವತಾ ಶ್ರೀ ದತ್ತ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ. ಈ ದತ್ತಾತ್ರೇಯ ಸ್ತೋತ್ರದ ಋಷಿಗಳು ಭಗವಾನ್ ನಾರದರು. ಇದನ್ನು ಅನುಷ್ಠುಪ್ ಛಂದಸ್ಸಿನಲ್ಲಿ ರಚಿಸಲಾಗಿದೆ. ಇದರ ದೇವತೆ ಶ್ರೀ ದತ್ತಾತ್ರೇಯ. ದತ್ತಾತ್ರೇಯನನ್ನು ಸಂತುಷ್ಟಿಗೊಳಿಸಲು ಈ ಸ್ತೋತ್ರವನ್ನು ರಚಿಸಲಾಗಿದೆ. ಜಗದುತ್ಪತ್ತಿಕರ್ತೃ ಚ ಸ್ಥಿತಿ ಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೆ. ಭವಬಂಧನದಿಂದ ಮುಕ್ತಗೊಳಿಸುವ, ಸಂಸಾರದ ಉತ್ಪತ್ತಿ, ಪಾಲನೆ ಮತ್ತು ಸಂಹಾರದ ಮೂಲ ಕಾರಣ ಸ್ವರೂಪರಾದ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು. ಜರಾ ಜನ್ಮ ವಿನಾಶಾಯ ದೇಹಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೆ. ಜರ, ಜನ್ಮ, ಮೃತ್ಯುಚಕ್ರದಿಂದ ನಮ್ಮನ್ನು ಮುಕ್ತ ಮಾಡುವ, ದೇಹವನ್ನು ಶುದ್ಧಿ ಮಾಡುವ ಸ್ವಯಂ ದಿಗಂಬರ ಸ್ವರೂಪರಾದ ದಯಾಮೂರ್ತಿಯಾದ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು. ಕರ್ಪೂರಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಉರಿಯುವ ಕರ್ಪೂರದ ಕಾಂತಿಯುಕ್ತ ದೇಹವನ್ನು ಉಳ್ಳ, ಬ್ರಹ್ಮನ ರೂಪಧಾರಣೆಯನ್ನು ಮಾಡಿರುವ, ವೇದಶಾಸ್ತ್ರದ ಪೂರ್ಣ ಜ್ಞಾನವನ್ನು ಹೊಂದಿರುವ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು. ಹೃಸ್ವದೀರ್ಘಕೃಶ ಸ್ಥೂಲ ನಾಮಗೋತ್ರ ವಿವರ್ಜಿತ ಪಂಚಭೂತಕದೀಪ್ತಾಯ ದತ್ತಾತ್ರೇಯ ನಮೋಸ್ತುತೆ. ಹೃಸ್ವ, ದೀರ್ಘ, ಕೃಶ, ಸ್ಥೂಲ ಇವುಗಳಿಂದ ಹಾಗೆಯೇ ಹಿರಿದು ಕಿರಿದುಗಳಿಂದ ಬಿಡುಗಡೆ ಹೊಂದಿರುವ, ಹೆಸರು, ವಂಶ ಇತ್ಯಾದಿಗಳಿಂದ ವಿವರ್ಜಿತವಾದ, ಕೇವಲ ಪಂಚಭೂತದಿಂದ ಉಂಟಾದ ದೀಪ್ತಿಯುಕ್ತವಾದ ಶರೀರವನ್ನು ಧರಿಸಿರುವ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು. ಯಜ್ಞಭೋಕ್ತ್ರೇ ಚ ಯಜ್ಞಾಯ ಯಜ್ಞರೂಪಧರಾಯ ಚ ಯಜ್ಞಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೆ. ಯಜ್ಞದ ಭೋಕ್ತೃವಾದ, ಯಜ್ಞ ವಿಗ್ರಹ ಮತ್ತು ಯಜ್ಞ ಸ್ವರೂಪವನ್ನು ಧರಿಸಿರುವ, ಯಜ್ಞದಿಂದ ಪ್ರಸನ್ನ ಹೊಂದುವ ಸಿದ್ಧರೂಪರೂ ಆದ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳು. ಆದೌ ಬ್ರಹ್ಮ ಮಧ್ಯೆ ವಿಷ್ಣುರಂತೆ ದೇವ ಸದಾಶಿವಃ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಸರ್ವಪ್ರಥಮ ಬ್ರಹ್ಮರೂಪವನ್ನು, ಮಧ್ಯದಲ್ಲಿ ವಿಷ್ಣು ಹಾಗೆಯೇ ಅಂತ್ಯದಲ್ಲಿ ಶಿವನ ರೂಪ, ಈ ಮೂರು ಸ್ವರೂಪಗಳನ್ನು ಧಾರಣೆ ಮಾಡಿರುವ ದತ್ತಾತ್ರೇಯನನ್ನು ನಾನು ನಮಸ್ಕರಿಸುತ್ತೇನೆ. ಭೋಗಾಲಯಾಯ ಭೋಗಾಯ ಯೋಗ್ಯಯೋಗ್ಯಾಯ ಧಾರಿಣೆ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಭೋಗಾಲಯನು, ಭೋಗನು, ಎಲ್ಲ ಯೋಗ್ಯ ವ್ಯಕ್ತಿಗಳಲ್ಲಿ ಉತ್ಕೃಷ್ಟ ರೂಪವನ್ನು ಧರಿಸಿರುವ ಜಿತೇಂದ್ರಿಯನು, ಜಿತಜ್ಞನೂ ಆಗಿರುವ ದತ್ತಾತ್ರೇಯನನ್ನು ನಾನು ನಮಿಸುತ್ತೇನೆ. ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ. ಸದಾ ದಿಗಂಬರನು, ದಿವ್ಯಮೂರ್ತಿ ಹಾಗೆ ದಿವ್ಯ ಸ್ವರೂಪವನ್ನು ಧರಿಸಿರುವ, ಯಾರಿಗೆ ಯಾವಾಗಲೂ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತಾ ಇರುವುದೋ ಅಂತಹ ದತ್ತಾತ್ರೇಯನನ್ನು ನಾನು ನಮಿಸುತ್ತೇನೆ. ಜಂಬುದ್ವೀಪೆ ಮಹಾಕ್ಷೇತ್ರೇ ಮಾತಾಪುರ ನಿವಾಸಿನೇ ಜಯಮಾನಸತಾಂ ದೇವ ದತ್ತಾತ್ರೇಯ ನಮೋಸ್ತುತೆ. ಜಂಬುದ್ವೀಪದ ವಿಶಾಲ ಕ್ಷೇತ್ರದಲ್ಲಿರುವ ಮಾತಾಪುರದ ನಿವಾಸಿಯಾದ ಮನಸ್ಸುಗಳ ದೈವವಾದ ದತ್ತಾತ್ರೇಯನನ್ನು ನಾನು ನಮಿಸುತ್ತೇನೆ. ಭಿಕ್ಷಾಟನಂ ಗೃಹೇ ಗ್ರಾಮೇ ಪಾತ್ರಂ ಹೇಮಮಯಂ ಕರೆ
ನಾನಾ ಸ್ವಾದಮಯಿ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ. ಹಳ್ಳಿಗಳಲ್ಲಿನ ಮನೆಗಳಿಂದ ಅನೇಕ ವಿಧದ ರುಚಿಗಳುಳ್ಳ ಭಿಕ್ಷೆಯನ್ನು ಬಂಗಾರದ ಪಾತ್ರೆಯಲ್ಲಿ ಪಡೆದುಕೊಂಡ ದತ್ತಾತ್ರೇಯನನ್ನು ನಾನು ನಮಿಸುತ್ತೇನೆ. ಬ್ರಹ್ಮಜ್ಞಾನಮಯೀ ಮುದ್ರಾ ವಸ್ತ್ರಮಾಕಾಶಭೂತಲೆ ಪ್ರಜ್ಞಾನಘನಬೋಧಾಯ ದತ್ತಾತ್ರೇಯ ನಮೋಸ್ತುತೆ. ಬ್ರಹ್ಮಜ್ಞಾನ ಮುದ್ರೆಯನ್ನು ಪ್ರಕಟಿಸುವ, ಯಾರ ವಸ್ತ್ರವು ಭೂಮಿಯ ಆಕಾಶವಾಗಿದೆಯೋ, ಯಾರು ಪರಿಶುದ್ಧ ಜ್ಞಾನವನ್ನು ಮಾತ್ರ ಬೋಧಿಸುವರೋ ಆ ದತ್ತಾತ್ರೇಯರಿಗೆ ನನ್ನ ನಮನಗಳು. ಅವಧೂತ ಸದಾನಂದ ಪರಬ್ರಹ್ಮಸ್ವರೂಪಿಣೆ ವಿದೇಹ ದೇಹರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಯಾರು ಅವಧೂತರೋ, ಯಾರಿಗೆ ಬ್ರಹ್ಮನ ರೂಪ ಇರುವುದೋ ಮತ್ತು ಶರೀರರಹಿತವಾದ ಶರೀರ ರೂಪವಿರುವುದೋ ಆ ದತ್ತಾತ್ರೇಯರಿಗೆ ನಾನು ನಮಿಸುತ್ತೇನೆ. ಸತ್ಯರೂಪ ಸದಾಚಾರ ಸತ್ಯಧರ್ಮಪರಾಯಣ ಸತ್ಯಾಶ್ರಯ ಪರೋಕ್ಷಾಯ ದತ್ತಾತ್ರೇಯ ನಮೋಸ್ತುತೆ. ಯಾರಿಗೆ ಸತ್ಯರೂಪವಿರುವುದೋ, ಯಾರು ಒಳ್ಳೆಯ ವರ್ತನೆಯನ್ನೇ ಅನುಸರಿಸುವರೋ, ಯಾರು ನೈಜ ಧರ್ಮದ ಶಕ್ತಿಯುತ ಅನುಯಾಯಿಗಳು, ಯಾವಾಗಲೂ ಸತ್ಯವನ್ನೇ ಅವಲಂಬಿಸಿರುವ ದತ್ತಾತ್ರೇಯರಿಗೆ ನನ್ನ ನಮನಗಳು. ಶೂಲಹಸ್ತಗದಾ ಪಾಣೆ ವನಮಾಲಾ ಸುಕಂಧರ ಯಜ್ಞಸೂತ್ರಧರ ಬ್ರಹ್ಮನ್ ದತ್ತಾತ್ರೇಯ ನಮೋಸ್ತುತೆ. ಯಾರು ತಮ್ಮ ಹಸ್ತಗಳಲ್ಲಿ ಗದೆ ಹಾಗೂ ಶೂಲಗಳನ್ನು ಹಿಡಿದಿರುವರೋ, ಯಾರು ಕಾಡಿನ ಸುವಾಸನಾಭರಿತ ಪುಷ್ಪಮಾಲೆಯನ್ನು ಧರಿಸಿರುವರೋ ಮತ್ತು ಯಾರು ಬ್ರಹ್ಮಜ್ಞಾನವನ್ನು ಸಂಘಟಿಸುತ್ತಾರೋ ಅಂತಹ ದತ್ತಾತ್ರೇಯರಿಗೆ ನನ್ನ ಪ್ರಣಾಮಗಳು. ಕ್ಷರಾಕ್ಷರಸ್ವರೂಪಾಯ ಪರಾತ್ ಪರತರಾಯ ಚ ದತ್ತಮುಕ್ತಿ ಪರಸ್ತೋತ್ರ ದತ್ತಾತ್ರೇಯ ನಮೋಸ್ತುತೆ. ಯಾರು ನಾಶವಾಗದ ವಸ್ತುಗಳ ಸ್ವರೂಪವಾಗಿರುವರೋ, ಶ್ರೇಷ್ಠರಲ್ಲಿ ಶ್ರೇಷ್ಠರೋ ಮತ್ತು ಯಾರ ಸ್ತುತಿ ಮಾಡುವುದರಿಂದ ಮುಕ್ತಿ ಸಿಗುವುದೋ ಅಂತಹ ದತ್ತಾತ್ರೇಯರನ್ನು ನಾನು ನಮಿಸುತ್ತೇನೆ. ದತ್ತವಿದ್ಯಾಯ ಲಕ್ಷ್ಮೀಶ ದತ್ತಸ್ಯಾತ್ಮ ಸ್ವರೂಪಿಣೆ ಗುಣನಿರ್ಗುಣರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಯಾರು ಜ್ಞಾನವನ್ನು ಕರುಣಿಸುವರೋ, ಯಾರು ಲಕ್ಷ್ಮೀಪತಿಯೋ, ಯಾರು ಸ್ವಯಂ ಆತ್ಮರೂಪಿಯೋ, ಯಾರು ಗುಣ ಹಾಗೂ ಗುಣರಹಿತ ಆಕಾರವನ್ನು ಹೊಂದಿರುವರೋ ಆ ದತ್ತಾತ್ರೇಯರನ್ನು ನಾನು ನಮಿಸುತ್ತೇನೆ. ಶತ್ರುನಾಶಕರಂ ಸ್ತೋತ್ರಂ ಜ್ಞಾನವಿಜ್ಞಾನದಾಯಕಂ ಸರ್ವಪಾಪಂ ಶಮಂ ಯಾತಿ ದತ್ತಾತ್ರೇಯ ನಮೋಸ್ತುತೆ. ಈ ಸ್ತೋತ್ರ ಪಾರಾಯಣವು ಬಾಹ್ಯ ಆಭ್ಯಂತರ ಶತ್ರುನಾಶವನ್ನು ಮಾಡುತ್ತದೆ, ಧಾರ್ಮಿಕ ಹಾಗೂ ವೈಜ್ಞಾನಿಕ ವಿವೇಚನೆಯನ್ನು ಕೊಡುತ್ತದೆ ಮತ್ತು ಎಲ್ಲ ಪಾಪಗಳನ್ನು ತಕ್ಷಣ ಪರಿಹರಿಸುತ್ತದೆ. ಈ ಸ್ತೋತ್ರದ ಆರಾಧ್ಯ ದೈವವಾದ ದತ್ತಾತ್ರೇಯರನ್ನು ನಾನು ನಮಿಸುತ್ತೇನೆ. ಇದಂ ಸ್ತೋತ್ರಂ ಮಹದ್ದಿವ್ಯಂ ದತ್ತ ಪ್ರತ್ಯಕ್ಷಕಾರಕಂ ದತ್ತಾತ್ರೇಯ ಪ್ರಸಾದಾಚ್ಚ ನಾರದೇನ ಪ್ರಕೀರ್ತಿತಂ. ಈ ಸ್ತೋತ್ರವು ಬಹಳ ದಿವ್ಯವಾದಂಥದ್ದು. ಇದನ್ನು ಓದುವುದರಿಂದ ದತ್ತಾತ್ರೇಯರ ಸಾಕ್ಷಾತ್ ದರ್ಶನ ಆಗ್ತದೆ. ದತ್ತಾತ್ರೇಯರ ಅನುಗ್ರಹದಿಂದ ಶಕ್ತಿ ಸಂಪನ್ನರಾದ ನಾರದ ಮಹರ್ಷಿಗಳು ಇದನ್ನು ರಚಿಸಿದರು. ಇದು ಈ ಸ್ತೋತ್ರದ ವಿಶೇಷತೆಯಾಗಿದೆ.